ಸಕಾರಾತ್ಮಕವಾದಂತಹ ಕೆಲಸಗಳು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂತ ಕೆಲಸ ಮಾಡಬೇಕು. ಯಾವ ಸರ್ಕಾರದಲ್ಲಿ ನಾವು ಇದೀವೋ ಆ ಸರ್ಕಾರದ ಒಳ್ಳೊಳ್ಳೆಯ ಕೆಲಸಗಳು ಆ ಜನರಿಗೆ, ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಆ ಏನ್ ಕೆಲಸ ಆಗ್ತಿದೆ, ನಾವು ಕೊಟ್ಟ ಒಂದು ಓಟು ಅದು ನಿಜಕ್ಕೂ ಉಪಯುಕ್ತವಾಗಿದೆಯಾ ಅನ್ನೋದು ಬಹಳ ಮುಖ್ಯವಾದದ್ದು. ಆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 5 ವರ್ಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಲೇಖನಗಳನ್ನ ನಾನು ನರೇಂದ್ರ ಮೋದಿ ಅವರ ಸರ್ಕಾರದ ಹಲವಾರು ಸಾಧನೆಗಳು, ಅವರ ಸಂಘರ್ಷಗಳು, ಅವರ ಸವಾಲುಗಳ ಬಗ್ಗೆ ನಾನು ಲೇಖನ ಬರೆದಿದ್ದೀನಿ. ಅದರ 2 ಪುಸ್ತಕ ಈಗಾಗಲೇ ಬಿಡುಗಡೆ ಆಗಿದೆ. ಈಗ 3ನೇ ಪುಸ್ತಕ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. 2000 ಇಸ್ವಿಲಿ ನಾನು ಯುವ ಮೋರ್ಚಾ ಬೆಂಗಳೂರು ನಗರ ಅಧ್ಯಕ್ಷ ಆಗಿದ್ದೆ. ಆಗ ವಾಜಪೇಯಿ ಅವರು ಪ್ರಧಾನಿಗಳಿದ್ರು, ಅನಂತ್ ಕುಮಾರ್ ಅವರು ಬೆಂಗಳೂರ ಅವತ್ತು ಕೇಂದ್ರ ಸಚಿವರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ನಾವು 6 ಪೇಜಿನ ಕಿರು ಹೊತ್ತಿಗೆ ಮಾಡಿದ್ವಿ ವಾಜಪೇಯಿ ಸರ್ಕಾರದ ಸಾಧನೆಗಳು. ಅದನ್ನ ಮನೆ ಮನೆಗೂ ತಲುಪಿಸಿದ್ವಿ. ಅದನ್ನ ಉದ್ಘಾಟನೆ ಮಾಡಿದ್ದು ಅನಂತ್ ಕುಮಾರ್ ಅವರು. ನಮ್ಗೆ ಅದೊಂದು ಹೆಮ್ಮೆಯ ಸಂಗತಿ. ಯುವ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಪಾಲ್ಗೊಂಡು ಅದನ್ನ ನಾವು ಮಾಡಿದ್ವಿ. ಅವತ್ತಿಂದ ಈ ಕೆಲಸ ನಾವು ಮಾಡ್ತಾನೆ ಇದ್ದೀವಿ. ನನಗನ್ಸೋದು ಪ್ರತಿಯೊಬ್ಬ ನಾಯಕರು ಕೂಡ, ಲೋಕಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಬೇರೆ ಬೇರೆ ಜನಪ್ರತಿನಿಧಿಗಳಿರ್ಬೋದು, ಬಿಜೆಪಿಯ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿಕೊಡುವಂತ ಬಹಳ ಮುಖ್ಯವಾದ. ಇವತ್ತಿನ ಈ ಚಾಲೆಂಜಿಂಗ್ ಸಮಯದಲ್ಲಿ, ಇವತ್ತಿನ ಸಾಮಾಜಿಕ ತಾಣದ ಸಂದರ್ಭದಲ್ಲಿ ಅನೇಕ ತಪ್ಪು ಮಾಹಿತಿಗಳೇ ಹೆಚ್ಚು ಹೋಗುವಂತದ್ದು ಕಾಲದಲ್ಲಿ ಬಿಜೆಪಿಯ ನಾಯಕರುಗಳು, ಕಾರ್ಯಕರ್ತರು ಅದಕ್ಕೆ ಪ್ರತಿಯಾಗಿ ಜನಕ್ಕೆ ತಲುಪಿಸುವಂತ ಕೆಲಸ ಮಾಡಬೇಕಾದಂತ ತೀವ್ರ ಅವಶ್ಯಕತೆ ಇದೆ. ಕೆಲವು ಸತಿ ಏನಾಗ್ಬಿಡುತ್ತೆ ಅಂದ್ರೆ ಮೋದಿ ಅವರು ಸಾಧನೆ ಮಾಡ್ಲಿ, ಆ ಮೋದಿ ಅವರ ಸಾಧನೆ ಮೋದಿ ಅವರ ಹೇಳಿ ಅನ್ನುವಂತ ದೃಷ್ಟಿಕೋನ ಬಂದ್ಬಿಡುತ್ತೆ. ನಮಗೂ ಜವಾಬ್ದಾರಿ ಇದೆ. ನಾವು ಅವ್ರಿಗೆ ಹೇಳ್ಬೇಕು, ಅವ್ರು ಮಾಡಿದ ಕೆಲಸನ ಅವರಿಂದ ಇವತ್ತು ದೇಶದಲ್ಲಿ ಬದಲಾವಣೆ ಆಗ್ತಿದೆ. ಅವರಿಂದಾನೇ ನಾವು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ಸರ್ಕಾರದಿಂದ ಅಂತ ಹೇಳ್ತಾ ಇರೋದು ಒಳ್ಳೇದಾಗ್ತಿದೆ, ದೇಶಕ್ಕೆ ಒಳ್ಳೇದಾಗ್ತಿದೆ, ಸಮಾಜಕ್ಕೆ ಒಳ್ಳೇದಾಗ್ತಿದೆ. ಅದನ್ನ ನಾವು ಜನಕ್ಕೆ ತಲುಪಿಸೋದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೋಬೇಕು. ಅದನ್ನ ನಾವು ಮಾಡಬೇಕಾದಂತ ಅವಶ್ಯಕತೆ ಚೆನ್ನಾಗಿದೆ. ಬರೀ ಮೋದಿ ಅವರ ಹೆಸರು, ಅವರ ಫೋಟೋ ಚುನಾವಣೆ ಗೆಲ್ಲಕ್ ಮಾತ್ರ ಅಲ್ಲ ಇರೋದು. ಅವ್ರು ಮಾಡಿರೋ ಕೆಲಸವನ್ನು ಕೂಡ ನಾವು ಜನಕ್ಕೆ ತಲುಪಿಸ್ಬೇಕಾದ್ದು ನಮ್ಮೆಲ್ಲರ ಮೇಲೂ ಆ ಜವಾಬ್ದಾರಿ ಇದೆ ಅನ್ನೋದು ನಾವು ಮರಿಬಾರ್ದು. ಪ್ರತಿಯೊಂದು ಸಭೆಗಳಲ್ಲಿ ಹೋದಾಗಲೂ 1-2 ಕೇಂದ್ರ ಸರ್ಕಾರ ಸಾಧನೆ, ಒಂದು ರಾಜ್ಯಕ್ಕೆ ಕೇಂದ್ರದಿಂದ ಆಗಿರುವಂತಹ ಅನುಕೂಲಗಳು ನಾವು ಹೇಳ್ತಾನೆ ಇರ್ಬೇಕು. ಏನ್ರಿ ಹೇಳಿದ್ದೇ ಎಷ್ಟತಿ ಹೇಳಕ್ಕಾಗುತ್ತೆ. ಅದಕ್ಕೆ ಅನಂತ್ ಕುಮಾರ್ ಅವರು ಒಂದು ಉದಾಹರಣೆ ಹೇಳಿದ್ರು. ಅದ್ವಾನಿ ಅವ್ರು ಕೇಳಿದ್ರು, ಯಾವಾಗಲೂ 1-2-3 ವಿಚಾರ ನೀವು ಯಾವಾಗಲೂ ಒಟ್ಟಿಗೆ ಹೇಳ್ತಾನೆ ಇರ್ತೀರ, ಯಾಕೆ ಹಂಗೆ ಇರ್ತೀರ? ಅದಕ್ಕೆ ಅವ್ರು ಹೇಳಿದ, ನಾನು ಹೇಳುವಂತ ಜಾಗದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಹೇಳ್ತೀನಿ, ಅಲ್ಲಿ ಬಂದಿರುವಂತ ವ್ಯಕ್ತಿಗಳು ಬೇರೆ ಇರ್ತಾರೆ. ನಾನು ಅವ್ರಿಗೆ ಆ ಸಂದೇಶ ಕೊಡೋದು ಎಲ್ಲ ಬೇರೆ ಬೇರೆ ಜನರಿಗೂ ತಲುಪಬೇಕು ನಾವು ಹೇಳ್ತಾ ಇರುವಂತ ವಿಚಾರ ಅಂತ. ಹಾಗೇನೆ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ಅನೇಕ ನಾಯಕರುಗಳಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು, ಅವರುಗಳು ಇದ್ರ ಕಡೆ ಗಮನ ಕೊಡ್ಬೇಕು. ಅದರೊಳಗೆ ವಿಶ್ವನಾಥ್ ಅವರು ಬಹಳ ಚೆನ್ನಾಗಿ ಎಲ್ಲ ವಿವರಗಳನ್ನು ಹೇಳುವಂತವ್ರು. ಅವರು ಈ ತರದ ವಿಚಾರಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ನೇತೃತ್ವ ವಹಿಸಬೇಕಾಗಿದೆ. ಒಂದು ದೃಷ್ಟಿಲಿ ಲೇಖನಗಳ ಮೂಲಕ ನಾವು ಹೆಚ್ಚು ಜನಕ್ಕೆ ತಲುಪಿಸಬಹುದಾಗಿದೆ. ನನಗೆ ಆಶ್ಚರ್ಯ ಇದೆ, ಒಂದು 8-10 ಜನ ದೊಡ್ಡ ದೊಡ್ಡ ಸೀನಿಯರ್ ಡಾಕ್ಟರ್ಗಳು, ಅವರುಗಳೆಲ್ಲ ನಾನು ಅವ್ರನ್ನ ಯಾವ್ದೋ ಒಂದು 2-3 ವಿಚಾರಗಳಲ್ಲಿ ಡಾಕ್ಟರ್ ಹೋದಾಗ ಅವ್ರನ್ನ ವಿಶ್ವವಾಣಿ ತರಿಸದೆ ನಾವು ಮಧ್ಯಾಹ್ನ 4 ಲೇಖನಗಳು ಓದಕ್ಕೆ ಅಂತ ಅವರು ಅಭಿಪ್ರಾಯ ಕೊಟ್ಟರು. ಯಾಕೆ ನಿಮ್ ಲೇಖನ ಯಾವಾಗ ಬರುತ್ತೆ ಈ ತರ ಕೇಳುವಂತದ್ದಾಗ ನಮ್ಗೆ ಅದೇ ಖುಷಿ ಆಗುತ್ತೆ. ಒಬ್ಬ ಲೇಖನ ಬರೆದವನಿಗೆ ಆ ಲೇಖನ ಪ್ರಕಟ ಆದಾಗ ಆಗೋ ಸಂತೋಷ, ಅದನ್ನ ನಾವು ಬೇರೆ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಆಗೋ ಸಂತೋಷ, ಅದನ್ನ ನಾವು ಪದಗಳಲ್ಲಿ ಹೇಳಕ್ಕಾಗತ್ತೆ. ಅದು ಅನುಭವಿಸಿದ್ರೆ ಮಾತ್ರ ಅದು ಗೊತ್ತಾಗತ್ತೆ. ಆ ಅನುಭವ ನನಗಾಗಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯೂ ಕಾರಣ, ಮತ್ತೆ ಆ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳು ಕಾರಣ. ನಾನು ಯಾವುದೇ ನಕಾರಾತ್ಮಕ ವಿಚಾರದ ಬಗ್ಗೆ ಒಂದೇ ಒಂದು ಲೇಖನ ಕೂಡ ನಾನು ಬರೆದಿಲ್ಲ. ನನ್ನ ಒಂದು ನಿರ್ಧಾರ ಏನಂದ್ರೆ ಯಾವುದೇ ನಕಾರಾತ್ಮಕ ಸಂಗತಿಗಳಿಗೆ ನಾವು ಒಂದು ದಾರಿ ಆಗಬಾರ್ದು. ನಾವು ಜನಕ್ಕೆ ಒಳ್ಳೆ ವಿಚಾರಗಳನ್ನ ಹೇಳೋಣ ಅಂತ ಹೇಳಿ ಈಗ 3ನೇ ಪುಸ್ತಕ ವಿಕಾಸ ಪಥ ಅಂತ ಅಷ್ಟೂ ಲೇಖನಗಳು ಇದ್ರಲ್ಲಿ ಬರೆದಿರುವಂತದ್ದು.
ವಿಶ್ವವಾಣಿಯಲ್ಲೇ ಬಂದಿದ್ದು. ಹಿಂದಿನ ಪುಸ್ತಕಗಳಲ್ಲಿ ನನ್ನ ಸ್ವಂತ ಬರಹವೂ ಇತ್ತು, ಮತ್ತೆ ಬೇರೆ ಒಂದು ಪೇಪರ್ಗಳಲ್ಲಿ ಬಂದಿದ್ದು ಇತ್ತು. ಆದ್ರೆ ಈ ಬುಕ್ ಅಲ್ಲಿ ಮಾತ್ರ ಸಂಪೂರ್ಣವಾಗಿ ವಿಶ್ವವಾಣಿಯಲ್ಲಿ ಬಂದಿದ್ದೇ ಇರೋದು. ಈ ಪುಸ್ತಕವನ್ನ ನಾವು ತಂದಿದ್ದೀವಿ. ನಮ್ಮ ಎಲ್ಲ ಬಿಜೆಪಿ ನಾಯಕರಿಗೆ, ಕಾರ್ಯಕರ್ತರಿಗೆ ಇದನ್ನ ಓದಿ ಎನ್ನುವಂತ ವಿನಂತಿಯನ್ನ ಮಾಡಿ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಣ್ಣವಿದ್ದಾರೆ ಪಾಂಡುಪುರದಲ್ಲಿ ನನಗೆ ಆ ಪೇಪರ್ ಸಿಗೋದಿಲ್ಲ. ಮಿಸ್ ಆದ ದಿನ ಮೈಸೂರಿಗೆ ಹೋಗಿ ನಾನು ಎತ್ಕೊಬರ್ತೀನಿ ಆ ಬುಕ್ಸ್ಗಳನ್ನ. ಅದು ವಿಶೇಷವಾದಂಥ ಸಂದರ್ಭಗಳಲ್ಲಿ ಎತ್ಕೊಬರ್ತೀನಿ. ನನಗೆ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅಂತ ಒಬ್ಬರು ಮತ್ತೆ ಇವರು ಇದಾಗಿಲ್ಲ, ನನಗೆ ಅದು ಒಂದು ಖುಷಿ ಕೊಡ್ತದೆ. ಅವರ ನಡವಳಿಕೆ, ಅವರಲ್ಲಿರ್ತಕ್ಕಂಥ ಒಂದು ಏನು ಪದ ಸಂಪತ್ತು ಇದೆಯಲ್ಲ, ಹೆಮ್ಮೆ ಪಡಬೇಕಾದ ಕನ್ನಡಿಗರು. ವಿಷಯ ಬರೋಣ ಸ್ನೇಹಿತರೆ, ಇವತ್ತು ಅಣ್ಣವರು ಒಂದು ಒಳ್ಳೆ ವಿಷಯವನ್ನ ಮುಂದುವರಿಸಿಕೊಂಡು ಇವತ್ತು ಮೋದಿಯವ್ರ ಬಗ್ಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ನಾವು ನೀವೆಲ್ಲ ಖುಷಿ ಪಡಬೇಕಾದ ಕಾರಣ ಅಂದರೆ ಬಹುಶಃ ಎಷ್ಟೇ ಒಳ್ಳೆ ವ್ಯಕ್ತಿ ಜಗತ್ತಿನಲ್ಲಿ ಹುಟ್ಕೊಳ್ಳಿ, ಅವ್ರಿಗೆ ವಿರೋಧಿಗಳು ಹುಟ್ಕೊಳ್ತಾರೆ. ಯಾಕೆ ಅಂತ ಒಳ್ಳೆದನ್ನ ಸರಿ, ಕೆಟ್ಟದನ್ನ ತಪ್ಪು ಅಂತ ಹೇಳುವಷ್ಟು ಅಷ್ಟೇ ನಮ್ಮಲ್ಲಿ ಇರಲ್ಲ. ನಾವೇನ್ ಮಾಡೋದು? ಯಾಕೆ ಬಿಜೆಪಿ ತಪ್ಪು ಅಂತ ಹೇಳೋಣ, ಒಳ್ಳೆದಾರು ಒಪ್ಕೋಬೇಕಲ್ವಾ? ಅಲ್ಲ ಸರ್, ನಾವು ಕಣ್ಣಿಗೆ ನೋಡ್ತಾ ಇದ್ದದ್ದು ಮೈಸೂರು ಬೆಂಗಳೂರು ಹೆದ್ದಾರಿ ಒಂದು ವಾರದಲ್ಲಿ ಕನಿಷ್ಠ ಅಂದ್ರೆ ಒಂದು 10-15 ಆಕ್ಸಿಡೆಂಟ್ ಆಗವು. ಆ ರಸ್ತೆಯಲ್ಲಿ ಮಧ್ಯ ಬೆಂಗಳೂರು ಆಯ್ದು ನಾವು ಕೊನೆಯಿಂದ ತಲುಪೋದ್ರಿಗೆ ಸಾಗಬೇಕಾಗ್ತಿತ್ತು. ಅಂತ ಮೈಸೂರು ಬೆಂಗಳೂರು ಹೋಗೋರಿಗೆ 1.5 ಗಂಟೆ ಒಳಗೆ ಮೈಸೂರು ತಲುಪತಕ್ಕಂಥ ವ್ಯವಸ್ಥೆ ಆಯ್ತಲ್ಲ, ಅದು ನಮ್ಗೆ ಅದು ನೀವು ಲೈಟಾಗಿ ತಗೋಬೇಡಿ. ಎಷ್ಟು ಕಷ್ಟ ಇತ್ತು ಅಂತ ನಾವು ಅನುಭವಿಸ್ತಾ ಇದ್ದೀವಿ. ನನಗೆ 78 ವರ್ಷ, ನಮಗೆ ಕಣ್ಣಲ್ಲಿ ನೀರು ಬರೋದು. ಒಬ್ಬರನ್ನ ಒಳ್ಳೆಯವನ್ನ ಕೆಟ್ಟವನ್ನ ಅವ್ರ ಗಮನಕ್ಕೆ ತರನ. ಎರಡನೇದಾಗಿ ಸ್ನೇಹಿತರೆ, ಕೋವಿಡ್ ಬಂದಾಗ 145 ಕೋಟಿ ಜನಗಳನ್ನ ತಡೆದ್ರಲ್ಲಿ ಏನ್ ನಿಮ್ಗೆ ಅರ್ಥ ಆಗುತ್ತಾ? ಅಷ್ಟು ತಟ್ಟೆಗಳಲ್ಲಿ ಒಬ್ಬರಿಗೂ ಹಸುವಿಲ್ದಂಗ ಇದು ಮಾಡಿದ್ರು. ಆ ಕೋವಿಡ್ ಔಷಧಿ ಕೊಟ್ಟು ಎಲ್ಲರೂ ರಕ್ಷಣೆ ಮಾಡಿದ್ರು. ಇದು ಸಣ್ಣ ವಿಷಯ ನಿಮ್ಗಾಗೋದು ನನ್ಗನ್ಸಲ್ಲ. ಇಡೀ ಪ್ರಪಂಚಕ್ಕೆ ಯಾರು ಬಡ ದೇಶ ಇದ್ದೋ, ನಾವು ಇಷ್ಟೊಂದು ಅಂತ ಶ್ರೀಮಂತ ದೇಶ ಅಲ್ಲ, ಅವ್ರನ್ನೆಲ್ಲನೂ ಸಾಲ್ವ್ ಮಾಡಿ ಅವ್ರಿಗೆಲ್ಲ ಕೋವಿಡ್ ಔಷಧಿ ಕೊಟ್ಟು ಉಳಿಸ್ಕೊಂಡ್ರಲ್ಲ, ಇದು ತಪ್ಪ. ಇವನ್ನೆಲ್ಲ ನಾವು ಗಮನಿಸ್ಬೇಕು. ಒಂದು ಏನಲ್ಲ ಸ್ನೇಹಿತರೆ, ಎಷ್ಟು ನೀವು ತಗೊಳ್ಳಿ, ಒಬ್ಬ ರಾಜಕಾರಣಿ ಅವನು ಇಡೀ ಭಾರತದಲ್ಲೇ ಆಗಲಿ, ಹೊರಗಡೆ ದೇಶಗಳಲ್ಲಿ ಆಗಲಿ, ಅಷ್ಟು ಜನಸಂಖ್ಯೆಯ ಮಾಡಿ ಮೇಲೆ ತಗೊಳ್ಳಿ, ನೆಲದಲ್ಲಿ ತಗೊಳ್ಳಿ, ಎಲ್ಲದರಲ್ಲಿ ಒಂದು ಸಾಸಿವೆ ಕಾಳು ಹಾಕಿದ್ರಲ್ಲಿ ಕೆಳಗೆ ಬೆಳೆದಷ್ಟು ಜನಸಂಖ್ಯೆ ಸೇರಿ ಅಷ್ಟೊಂದು ಜನಪ್ರಿಯತೆ ಗಳಿಸಿದ್ರಲ್ಲ, ಅವರು ಒಂದು ನಾಯಕ ಅಂತ ನಾವು ಕಾಣಬಾರ್ದು. ಅಥವಾ ಓಂ ಶಾಂತಿ ಅಂತ ಹೇಳ್ತಾರೆ. ಈ ಓಂ ಶಾಂತಿ ಮತ್ತು RIP ಬರಹಗಾರರಿಗಲ್ಲ, ದೇ ಆರ್ ವೆರಿ ಡೇಂಜರಸ್, ವೆರಿ ವೆರಿ ಡೇಂಜರಸ್. ಯಾಕೆಂದ್ರೆ ಅವರು ಅದಕ್ಕಿಂತ ಹೆಚ್ಚಿಗೆ ಏನನ್ನೂ ಬರೆಯಲ್ಲ. ಈ ಓಂ ಶಾಂತಿ ಹಾಕುವುದರಿಂದ ಇದೆಯಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಅಭಿಪ್ರಾಯವನ್ನಷ್ಟೇ ಅಲ್ಲಿ ಹೇಳ್ಬೋದೇ ಹೊರತು ಅದ್ರ ಬದಲು ಸತ್ತವ್ರ ಬಗ್ಗೆ ಒಂದು 2 ಒಳ್ಳೆ ಮಾತುಗಳನ್ನ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ. ಅವರ ಜೊತೆಗಿನ ನಮ್ಮ ಒಡನಾಟವನ್ನು ಸ್ಮರಣೆ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ರಾಜಕೀಯ ಪಕ್ಷದಲ್ಲಿ ನಾನು ಬಿಜೆಪಿ ಅಥವಾ ಕಾಂಗ್ರೆಸ್ ಅಂತ ಹೇಳಿದರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಹಾಗೆ ಇವತ್ತು ಬರಹಗಾರರ ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟಿದೆ. ಅವರದ್ದೇ ಪಕ್ಷದಲ್ಲಿ ಹಿರಿಯ ನಾಯಕರು ತೀರ್ಕೊಂಡ್ರೆ ಮರುದಿವಸ ಪತ್ರಿಕೆಯನ್ನ ನಡೆಸುವವರಿಗೆ ನಾವು ಬಹಳ ಕಷ್ಟ ಆಗತ್ತೆ ಅಂತ. ಬಿಜೆಪಿ ಅದೊಬ್ಬ ನಾಯಕರು, ಕಾರ್ಯಕರ್ತರು, ಶಾಸಕರು ತೀರ್ಕೊಂಡಾಗ ನಾನು ಆ ಪಕ್ಷದ ನಾಯಕರನ್ನ ಭೇಟಿ ಮಾಡಿದ್ರೆ, ಫೋನ್ ಮಾಡಿ ಒಂದು ಲೇಖನವನ್ನು ಬರ್ಕೊಡ್ತೀರಾ ಅಂತ ಕೇಳಿದ್ರೆ ಎಂತೆಂತ ಉತ್ತರಗಳು ಬಂದಿದೆ ಅಂತ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಸರ್ ನೀವೇ ಬರ್ಕೊಡ್ಬಿಡಿ, ನನ್ನ ಹೆಸರು ಹಾಕ್ಬಿಡಿ, ಅಥವಾ ಸರ್ ನೀವು ಈಗ ನಾವೇನು ಮಾತಾಡ್ತೀವಲ್ಲ ಅದನ್ನೇ ಒಂದು ಅಕ್ಷರ ರೂಪದಲ್ಲಿ ಇಳಿಸ್ಬಿಡಿ,
ಒಬ್ಬರು ಹಿರಿಯ ನಾಯಕರು, ಅವರನ್ನ ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಅವ್ರು ಹೇಳಿದರು, ನಾನು ತುಂಬಾ ಬರಿಬಹುದು ಅವ್ರ ಬಗ್ಗೆ, ಅವರು ತುಂಬಾ ದುಃಖಿತನಾಗಿದ್ದೀನಿ, ನನಗೆ ಹೃದಯ ಒಡೆದೋಗಿದೆ ಅಂತ ಬರೀರಿ ಅಂತ ಹೇಳಿದರು. ನಾನೇನಾದ್ರೂ ಅದನ್ನು ಹಾಗೆ ಬರೆದಿದ್ದರೆ ಓದುಗರ ಹೃದಯ ಖಂಡಿತವಾಗಿ ಒಡೆದೋಗ್ತೀನಿ. ಅಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ರಾಜಕಾರಣಿಗಳ ಹತ್ರ, ರಾಜಕೀಯ ಪಕ್ಷದಲ್ಲಿ ಇದ್ದವರ ಹತ್ರ ಬರೆಸುವಂಥದ್ದು ಬಹಳ ಕಷ್ಟ ಆಗಿದೆ. ಯಾರು ಬರೆಯೋರೇ ಇಲ್ಲ. ಹಿಂದೆಲ್ಲ ಹೇಗಿದ್ರು, ನೀವು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ಅಥವಾ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮಲ್ಲಿ ಎಲ್ಲರೂ ಕೂಡ ರೈಟರ್ಸ್ ಆಗಿದ್ರು. ನೆಹರು ಅವರು ರೆಗ್ಯುಲರ್ ಆಗಿ ಲೇಖನಗಳನ್ನ ಬರೀತಾ ಇದ್ರು. ಜೈಲಲ್ಲಿದ್ದು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನು ಬರೆದಂತವರು ವಾರದಲ್ಲಿ 4 ಲೇಖನಗಳನ್ನು ಬರೀತಾ ಇದ್ರು. ಸ್ವತಃ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಒಂದು ಪತ್ರಿಕೆಯನ್ನೇ ನಡೆಸ್ತಾ ಇದ್ರು. ಮಹಾತ್ಮ ಗಾಂಧಿಯವರಂತೂ 6 ಪತ್ರಿಕೆಗಳನ್ನ ನಡೆಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ 6 ಪತ್ರಿಕೆಗಳಿಗೆ ಅವರು ಎಡಿಟರ್ ಆಗಿದ್ರು. ಮಹಾತ್ಮ ಗಾಂಧಿಯವರು ಏನು ಬರೀತಾರೆ ಅನ್ನುವಂಥದ್ದನ್ನ ಇಡೀ ದೇಶ ಕಾದು ಕುಳಿತು ಓದಲಿಕ್ಕೆ ತವಕಿಸ್ತಾ ಇತ್ತು. ಅವರು ಹಿಂದಿಯಲ್ಲಿ, ಗುಜರಾತಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಎಡಗೈ 2 ಕೈಯಲ್ಲೂ ಕೂಡ ಬರೀತಾ ಇದ್ರು. ಸ್ವತಃ ರಾಜಗೋಪಾಲಾಚಾರಿ ಅವರು ಬರೀತಾ ಇದ್ರು. ಬಾಲಗಂಗಾಧರನಾಥ ತಿಲಕರು ಬರೀತಾ ಇದ್ರು. ನಾನು ಸುಮಾರು ಒಂದು 40 ಜನರ ಹೆಸರನ್ನ ಹೇಳ್ಬೋದು. ಇವರೆಲ್ಲರೂ ಕೂಡ ಲೇಖಕರಾಗಿದ್ದರು. ಈ ಪುಸ್ತಕ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿಜಿಯವರನ್ನ ಕುರಿತು. ಲೇಖನದ ಬಗ್ಗೆ ನಾವೆಲ್ಲ ಹಾರ್ಡ್ವೇರ್ ಅವರು, ನಾವು ಸಾಫ್ಟ್ವೇರ್ ಅಲ್ಲ, ಸ್ವಲ್ಪ ಕಡಿಮೆ ನಮಗೆ ಈ ಬರಹ ಭಾಷಣ ಎಲ್ಲ ಸ್ವಲ್ಪ ಕೈ ಕೆಲಸ ಜಾಸ್ತಿ ನಮ್ದು. ಆದ್ರೂ ಕೂಡ ಪ್ರಕಾಶ್ ನನ್ನನ್ನು ಯಾಕಾದ್ರೂ ವೇದಿಕೆ ಮೇಲೆ ಕುಂಡಿಸಿದ್ರೆ ನನ್ಗೆ ಅರ್ಥ ಆಗಿಲ್ಲ. ನಾನು ಹೇಳೋದು, ಪ್ರಕಾಶ ಕೆಲಸ ಹೇಳೋ ಮಾಡ್ತೀನಿ, ಈ ಭಾಷಣ ಸಂವಾದ ಎಲ್ಲ ನಮ್ಗೆ ಆಗಲ್ಲ, ತಪ್ಪು ಮಾತಾಡ್ತೀವಿ ಅಂತ ಹೇಳಿ, ಇಲ್ಲ ಬಾ ಅಂತೇಳಿ ಕುಂಡಿಸ್ತಾ ಇದ್ವಿ. ಅದೇ ಹಾರ್ಡ್ವೇರ್ ಅಂತ ಹೇಳಿದ್ದಾನೆ. ಕೊಟ್ಟರೆ ಮಾರ್ಕೊಂಡ್ ಬರ್ತೀವಿ ಬರೋಣ. ನಮ್ಮ ಮೋದಿ ಅವ್ರು ಚಾಯ್ ಮಾಡ್ದಂಗೆ ಗರಂ ಅಂತ ಮಾರ್ಕೊಂಡ್ ಬರ್ತೀನಿ. ಕಮಿಷನ್ ಎಷ್ಟು ಅಂತ ಹೇಳ್ಬೇಕಷ್ಟೇ. ಇವತ್ತು ನಮ್ಮ ದೇಶ ಕಂಡಂತ, ಪ್ರಪಂಚ ಕಟ್ಟಂತ ಅಪ್ರತಿಮ ನಾಯಕ ನರೇಂದ್ರ ಮೋದಿ ಅಂತ ಹೇಳಿ ನಾವು ಒಪ್ತೀವಿ. ವಿರೋಧ ಪಕ್ಷದವರು ಕೂಡ ಒಳಗಡೆ ಒಪ್ಕೊಂತಾರೆ, ಬಹಿರಂಗ ಅವರು ಹೇಳದೆ ಇರಬಹುದು. ಯಾಕೆ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ, ಪ್ರಪಂಚಕ್ಕೆ ಅವಶ್ಯಕತೆ, 1-2-3 ಹೇಳ್ತೀನಿ. ಯಾಕಂದ್ರೆ ಉಳಿಕೆ ವಿಚಾರವನ್ನೆಲ್ಲ ಕೂಡ ಲೇಖನದ ಬಗ್ಗೆ, ಪತ್ರಿಕೆಗಳ ಬಗ್ಗೆ ಎಲ್ಲವನ್ನು ಕೂಡ ನಮ್ಮ ವಿಶ್ವೇಶ್ವರಯ್ಯ ಹೆಗಡೆ ಅವರು, ವಿಶ್ವೇಶ್ವರಯ್ಯ ಭಟ್ರು ನಮಗೆ ಕೂಲಂಕುಷವಾಗಿ ಹೇಳವ್ರೆ. ಅವ್ರದೇ ರಾಶಿ, ನಾನು ವಿ 2 ಕೂಡ ಮೇಷರಾಶಿ ಅಲ್ವಾ ಸರ್? ಮೇಷರಾಶಿ. ಏನು ನಾವು 500 ವರ್ಷಗಳ ಹಿಂದೆ ಅಯೋಧ್ಯೆ ದೇವಸ್ಥಾನ ಆಗಬೇಕು ಅಂತ ಹೇಳಿ ಹೋರಾಟ ಆವಾಗ ಪ್ರಾರಂಭ ಆಯಿತು. 76 ಸಲ ಯುದ್ಧ ನಡೀತು, ಲಕ್ಷಾಂತರ ಜನ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ನಾವು ಕೂಡ ಜೈಲಿಗೆ ಹೋಗಿದ್ವಿ, ಹೋರಾಟವನ್ನು ಮಾಡಿದ್ವಿ. ಅನೇಕ ಕಾರ್ಯಕರ್ತರು ಹೋರಾಟ ಮಾಡಿದ್ದಾರೆ. ನಮ್ಮ ಸೌಭಾಗ್ಯ ಯಾರ ಕಾಲದಲ್ಲಿ ಆಯಿತು ದೇವಸ್ಥಾನ? ನರೇಂದ್ರ ಮೋದಿ ಅವ್ರ ಕಾಲದಲ್ಲೇ ಆಗಿತ್ತು. ಬಹುಶಃ 500 ವರ್ಷಗಳಲ್ಲಿ ಸತ್ತಂತ ಜನ ನೋಡೋಕ್ಕಾಗಿಲ್ಲ. ನಾವು ಅದೃಷ್ಟವಂತರು, ಹಳೇದು ನೋಡಿದ್ದೀವಿ, ಹೊಸದನ್ನು ನೋಡಿದ್ದೀವಿ. ಅದಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ನಮಗೆ ದೇವರ ಸಮಾನ. ಯಾವ ಪಾಕಿಸ್ತಾನದ ಗಡಿಯಲ್ಲಿ ಹಿಂದಿನ ಸರ್ಕಾರಗಳು ಬೇಲಿಯನ್ನು ಹಾಕದೆ ಶತ್ರುಗಳನ್ನ ನಿರಾತಂಕವಾಗಿ ಒಳಗಡೆ ಬಿಡ್ತಾ ಇದ್ರು, ಯಾವ ಪಶ್ಚಿಮ ಬಂಗಾಳದಲ್ಲಿ ಈಗ ಸರ್ಕಾರ ಬಂದ ಮೇಲೆ ಮೊದಲು ಸಹಿ ಹಾಕಿರ್ತಕ್ಕಂಥದ್ದು ಆ ಬಾರ್ಡರನ್ನು ಮುಚ್ಚಬೇಕು ಅಂತಕ್ಕಂಥದ್ದಾಗಿ ಆಗಲೇ ಬೇಲಿ ಶುರುವಾಯಿತು. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನು ನಮ್ಮ ದೇಶ ಒಪ್ಪಬೇಕಾಗ್ತದೆ. ಯಾವ ವಕ್ಫ್ ವಿಚಾರವಾಗಿ ಬಹಳ ವರ್ಷಗಳಿಂದ ಕೂಡ ಅಕ್ರಮವಾಗಿ ಲಕ್ಷಾಂತರ ಎಕರೆ ಜಾಗವನ್ನು ಕಬಳಿಸಿದ್ರು. ಏನಿಲ್ಲ, ಒಂದು ಹಳೆ ಗೆಜೆಟ್ ಇದ್ರೆ ಸಾಕು, ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಿತು. ಅದನ್ನು ಪಾರ್ಲಿಮೆಂಟಲ್ಲಿ ತಂದು ಇವತ್ತು ಯಾರಿಗೆ ಅವ್ರಿಗೆ ನ್ಯಾಯ ಒದಗಿಸಬೇಕು, ನ್ಯಾಯ ಜಾಗ ಸಿಕ್ಕಿದೆ, ಉಳಿಕೆ ಜಾಗ ಸರ್ಕಾರದ ವಶಕ್ಕೆ ಬಂದಿದೆ. ಇದನ್ನು ಮಾಡಿದಂಥವ್ರು ನರೇಂದ್ರ ಮೋದಿಜಿಯವರು. ಯಾವ ಶತ್ರು ರಾಷ್ಟ್ರಗಳು ಭಯೋತ್ಪಾದನೆಯನ್ನು ನಿರಂತರವಾಗಿ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರು, ದೀಪಾವಳಿ ತರ ವಾರಕ್ಕೊಂದ್ಸರಿ ಪಟಾಕಿ ತರ ಬಾಂಬ್ಗಳನ್ನ
ಸೈನಿಕರನ್ನ ಅಮಾಯಕರನ್ನ ಕೊಂದ್ರೆ ಏನ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಶತ್ರು ರಾಷ್ಟ್ರಕ್ಕೆ ತೋರಿಸಿದಂತ ಧೀಮಂತ ಪ್ರಧಾನಿ ನರೇಂದ್ರ ಮೋದಿ ಅವರು.